ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಸರ್ಕಾರ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ನಡೀತಾ ಇದೆ. ವಾದ ಪ್ರತಿವಾದ ನಡೀತಾ ಇರುವಂತದ್ದು. ಕೊಲೆ ಆರೋಪಿ ದರ್ಶನ್ ಪರ ಹಿರಿಯ ವಕೀಲ ಮನು ಸಿಂಘ್ವಿ ಅವರು ವಾದ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಕಟಕಟಿಯಲ್ಲಿದೆ ದರ್ಶನ್ ಬೇಲ್ ಭವಿಷ್ಯ. ಬಂಧನಕ್ಕೆ ಕಾರಣ ಕೊಡಬೇಕು, ಆ ಕಾರಣವನ್ನೇ ಕೊಟ್ಟಿಲ್ಲ ಹೇಗಂತ ದರ್ಶನ್ ಪರ ವಕೀಲರು ವಾದ ಮಾಡ್ತಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ, ರಾಜ್ಯ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ಅವರ ವಾದ. ದರ್ಶನ್ ಪರ ವಕೀಲರು ವಾದಿಸ್ತಾ ಇದ್ದಾರೆ, ಅರೆಸ್ಟ್ ಸಂದರ್ಭದಲ್ಲಿ ಕಾರಣ ಏನು ಕೊಡಬೇಕು, ಆ ಕಾರಣನೇ ಕೊಡಲಿಲ್ಲ. ದರ್ಶನ್ ಬೇಲ್ ರದ್ದು ಕೋರಿ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಇದು. ನ್ಯಾಯಾಧೀಶರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆರೋಪಿ ಯಾರು, ಜೊತೆಗೆ ಏನು ಮೋಟಿವ್ ಈ ಕೊಲೆಗೆ, ಎಲ್ಲಿ ನಡೀತು, ಏನೇನು ಎವಿಡೆನ್ಸ್ ಸಿಕ್ಕಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಜೂನ್ 11ರಂದು ಆರೋಪಿ ಬಂಧನಕ್ಕೆ ಸಿಕ್ಕಂತಹ ಲೀಡ್ ಏನು, ಈ ಬಗ್ಗೆ ಪೊಲೀಸರ ಪರ ವಕೀಲರಿಗೆ ಜಸ್ಟಿಸ್ ಪ್ರಶ್ನಿಸಿದ್ದಾರೆ. ಸಿದ್ಧಾರ್ಥ ಲೂಥ್ರಾ ಅವರನ್ನ ಪ್ರಶ್ನಿಸಿದ್ದಾರೆ. ದರ್ಶನ್ ಬೇಲ್ ರದ್ದು ಕೋರಿ ಏನು ವಾದ ಪ್ರತಿವಾದ ಆಗ್ತಾ ಇದೆ. ಈಗ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ಅವರನ್ನ ಪ್ರಶ್ನಿಸ್ತಾ ಇದ್ದಾರೆ. ಇದಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಕೂಡ ಉತ್ತರಿಸಿದ್ದಾರೆ, ಬಂಧನಕ್ಕೆ ಕಾರಣನೇ ಕೊಟ್ಟಿಲ್ಲ. ಜೂನ್ 11ಕ್ಕೇನು ಆರೋಪಿಯ ಬಂಧನ ಆಯಿತು, ಬಂಧನಕ್ಕೆ ಸಿಕ್ಕ ಲೀಡ್ ಏನು ಅಂತ ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಸುಪ್ರೀಂನಲ್ಲಿ ಆಗ್ತಾ ಇರುವಂತಹ ವಾದ ಪ್ರತಿವಾದ, ಅದರ ಪ್ರಮುಖ ಹೈಲೈಟ್ಸ್ ಅನ್ನ ನೀಡೋದಾದ್ರೆ, ಈಗ ಇಲ್ಲಿವರೆಗಾದಂತಹ ವಾದವನ್ನ ಕೇಳ್ತಾ ಹೋದ್ರೆ ಏನ್ ಅನ್ನಿಸ್ತಾ ಇದೆ ಅಂತ? ಪ್ರತಿಮಾ, ಇನ್ನೂ ಆರಂಭಿಕ ಹಂತದಲ್ಲಿ ವಾದ ಮಂಡನೆ ನಡೀತಾ ಇದೆ. ಇದರಲ್ಲಿ ಕೋರ್ಟು ಟೆಕ್ನಿಕಲ್ ಅಂಶಗಳನ್ನ ಪರಿಗಣಿಸುತ್ತಾ ಅಥವಾ ಫ್ಯಾಕ್ಟ್ಸ್ ಅನ್ನ ಆಧಾರದ ಮೇಲೆ ಏನಾದರೂ ನಡೀತಾ ಈಗ ಕೋರ್ಟ್ ಡಿಸೈಡ್ ಮಾಡುತ್ತಾ ಅನ್ನೋದನ್ನ ನೋಡಬೇಕಾಗುತ್ತೆ. ಯಾಕೆಂದ್ರೆ ಸಾಮಾನ್ಯವಾಗಿ ಜಾಮೀನು ಕೊಡೋದು ಒಂದು ವಿಚಾರ ಆದರೆ, ಜಾಮೀನು ರದ್ದುಪಡಿಸೋದು ಅಪರೂಪ ಕೇಸ್ಗಳಲ್ಲಿ ಮಾತ್ರ, ಅಂದ್ರೆ ರೇಸ್ಟ್ ಆಫ್ ರೇರ್ ಕೇಸಸ್ ಅಲ್ಲಿ ಮಾತ್ರ ಜಾಮೀನನ್ನು ರದ್ದುಪಡಿಸುತ್ತೆ. ಈ ಹಿಂದೆ ನೀವು ಗಮನಿಸಿರ್ಬೋದು, ಮುರುಘಾಶ್ರೀ ಕೇಸಲ್ಲೂ ಕೂಡ ಇಲ್ಲ ಹೈಕೋರ್ಟ್ ಜಾಮೀನು ಕೊಟ್ಟಿದ್ರು ಕೂಡ ಸುಪ್ರೀಂ ಕೋರ್ಟ್ ಆ ಜಾಮೀನನ್ನು ರದ್ದುಪಡಿಸಿ ಟ್ರಯಲ್ ಆಗೋವರೆಗೂ, ಅಂದ್ರೆ ಪ್ರಮುಖ ಸಾಕ್ಷಿಗಳು ಯಾರಿದ್ದಾರೆ ಅವರ ವಿಚಾರಣೆ ಆಗೋವರೆಗೂ ಕೂಡ ಅವರು ಜೈಲಿನಲ್ಲಿ ಇರಲಿ ಅಂತೇಳಿ ಆದೇಶವನ್ನು ಕೊಟ್ಟಿತ್ತು. ಅದ್ರ ಪ್ರಕಾರ ಮತ್ತೆ ಕೇಸ್ ವಾಪಸ್, ಅಂದ್ರೆ ಮುರುಘಾಶ್ರೀಗಳನ್ನ ಮತ್ತೆ ಜೈಲಿಗೆ ಕಳಿಸಲಾಯಿತು. ಆಮೇಲೆ ಸುಮಾರು 3 ತಿಂಗಳು ಅವ್ರು ಜೈಲಿನಲ್ಲೇ ಇದ್ರು. ಆ ಟ್ರಯಲ್ ಮುಗಿದ ಮೇಲೆ, ಅಂದ್ರೆ ಸಾಕ್ಷ್ಯ ವಿಚಾರಣೆ ಆದ್ಮೇಲೆ ಅವ್ರನ್ನ ಮತ್ತೆ ಜಾಮೀನ್ ಮೇಲೆ ಬಿಡುಗಡೆ ಮಾಡಿದ್ರು. ಹೀಗಾಗಿ ಈ ಕೇಸ್ನಲ್ಲಿ ಕೋರ್ಟ್ ಯಾವ ತೀರ್ಮಾನ ಕೊಡುತ್ತೆ ಸುಪ್ರೀಂ ಕೋರ್ಟ್ ಅನ್ನೋದನ್ನ ನೋಡಬೇಕಾಗುತ್ತೆ. ಯಾಕಂದ್ರೆ ಈ ಕೇಸ್ನಲ್ಲಿ ಇನ್ನೂ ಟ್ರಯಲ್ ಕೂಡ ಶುರು ಆಗಿಲ್ಲ. ಜೊತೆಗೆ ಇಲ್ಲೂ ಕೂಡ ಕೀ ವಿಟ್ನೆಸ್ಗಳಿದ್ದಾರೆ. ಆ ಕೀ ವಿಟ್ನೆಸ್ಗಳ ಮೇಲೆ ಇವರು ಪ್ರಭಾವ ಬೀರಬಹುದಾ ಅನ್ನೋದನ್ನ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಜೊತೆಗೆ ಈಗ ಫ್ಯಾಕ್ಟ್ಸ್ ಆಧಾರದ ಮೇಲೆ ಈಗ ಸರ್ಕಾರಿ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಿದ್ಧಾರ್ಥ ಲೂಥ್ರಾ ಅವರು ಕೂಡ ಒಳ್ಳೆ ವಕೀಲರೇನೆ, ಹೀಗಾಗಿ ಅವರು ಎಲ್ಲ ಒಂದು ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಟೆಕ್ನಿಕಲ್ ಆಧಾರದ ಮೇಲೆ, ಅಂದ್ರೆ ಬಂಧನದ ಕಾರಣವನ್ನ ಕೊಟ್ಟಿಲ್ಲ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನೇ ಇಟ್ಕೊಂಡು ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಬಂಧನದ ಕಾರಣ ಕೊಡದೇ ಇರೋದಕ್ಕೋಸ್ಕರನೇ ಹೈಕೋರ್ಟ್ ಜಾಮೀನನ್ನ ನೀಡಿದೆ. ಹೀಗಾಗಿ ಈ ಜಾಮೀನನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಬಾರ್ದು ಅಂತೇಳಿ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕೋರ್ಟ್ ಇನ್ನೂ ಕೂಡ ಒಂದು ಅಂತಿಮವಾದ ಒಂದು ನಿರ್ಣಯಕ್ಕೆ ಬಂದಂತೆ ಕಾಣ್ತಾ ಇಲ್ಲ. ಇನ್ನೂ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ನೀವು ಸಿಕ್ಕಿದ ಲೀಡ್ ಏನು, ಯಾಕೆ ಡಿಲೇ ಆಯಿತು ಸಾಕ್ಷಿಗಳ ಹೇಳಿಕೆಯನ್ನು ದಾಖಲಿಸೋದ್ರಲ್ಲಿ, ಇತ್ಯಾದಿ ಪ್ರಶ್ನೆಗಳನ್ನ ಈಗ ಪ್ರಾಸಿಕ್ಯೂಷನ್ ಅವರಿಗೆ ಕೇಳ್ತಾ ಇದೆ. ಯಾಕಂದ್ರೆ ಜಾಮೀನು ರದ್ದು ಪಡಿಸುವಂತ ಪ್ರಶ್ನೆ ಬಂದಾಗ ಆರೋಪಿಗಳ ಪರ ವಕೀಲರಿಗಿಂತ ಹೆಚ್ಚಾಗಿ ಕೋರ್ಟು ಸರ್ಕಾರಿ ವಕೀಲರನ್ನ ಪ್ರಶ್ನೆ ಮಾಡುತ್ತೆ. ಯಾಕೆಂದ್ರೆ ಜಾಮೀನು ರದ್ದುಪಡಿಸೋದು ಅಪರೂಪದ ಕೇಸ್ಗಳಲ್ಲಿ ಮಾತ್ರ. ಹೀಗಾಗಿ ಕೋರ್ಟ್ ಕೇಳುವಂತ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸರ್ಕಾರಿ ವಕೀಲರು ಬಹಳ ಕನ್ವಿನ್ಸ್ ಆಗಿ ಉತ್ತರವನ್ನು ಕೊಡಬೇಕಾಗುತ್ತೆ. ಯಾವ್ಯಾವ ಕಾರಣಕ್ಕೂ ಎಲ್ಲೆಲ್ಲಿ ಡಿಲೇ ಆಯಿತು, ಯಾತಕ್ಕೋಸ್ಕರ ಡಿಲೇ ಆಯಿತು ಅನ್ನೋದನ್ನು ಕೂಡ ಕನ್ವಿನ್ಸಿಂಗ್ ಆಗಿ ಹೇಳಬೇಕಾಗುತ್ತೆ. ಕರ್ನಾಟಕ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಾಗಲೂ ಕೂಡ ಯಾಕೆ ಡಿಲೇ ಆಯಿತು ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿತ್ತು. ಆ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಹೇಳಿದ್ದೇನಂತಂದ್ರೆ, ಅಂದ್ರೆ ಯಾರು ವಿಟ್ನೆಸ್ ಇದ್ದ ಆತ, ಅಂದ್ರೆ ಇದಾದ್ಮೇಲೆ ಗಾಬರಿಯಾಗಿ ಅವನು ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ರಾಜ್ಯಗಳಿಗೆ ಪ್ರವಾಸಕ್ಕೆ ತೆರಳಿಬಿಟ್ಟಿದ್ದ, ಆತ ವಾಪಸ್ ಬಂದ ಮೇಲೆ ಆತನ ಹೇಳಿಕೆಯನ್ನು ದಾಖಲಿಸಲಾಯಿತು. ಹೀಗಾಗಿ ವಿಳಂಬ ಆಯಿತು ಅನ್ನುವಂಥ ಒಂದು ಉತ್ತರವನ್ನ ಕೊಟ್ಟಿದ್ರು. ಆದರೆ ಕೋರ್ಟು ಇಲ್ಲಿ ಅಂದ್ರೆ ಮೆರಿಟ್ಸ್ ಆಧಾರದ ಮೇಲೆ ಯಾವುದೇ ರೀತಿ ಆದೇಶವನ್ನ ಮಾಡ್ದೇನೆ ಬಂಧನಕ್ಕೆ ಸಕಾರಣಗಳನ್ನ ಕೊಟ್ಟಿಲ್ಲ, ಅಂದ್ರೆ ಲಿಖಿತವಾದಂಥ ಕಾರಣಗಳೇನು ಕೊಡಬೇಕು ಆ ಕಾರಣಗಳು ಕೊಟ್ಟಿಲ್ಲ ಅನ್ನುವಂಥ ಒಂದು ಕಾರಣಗಳನ್ನ ಕೊಟ್ಟು ಹೈಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು. ಟೆಕ್ನಿಕಲ್ ಆಧಾರದ ಮೇಲೆ ಜಾಮೀನನ್ನು ಕೊಟ್ಟಿತ್ತು. ಈಗ ಇದೇ ವಾದವನ್ನ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಜೊತೆಗೆ ಈಗ ಪ್ರಶ್ನೆಗಳನ್ನ ಕೂಡ ಕೋರ್ಟ್ ಕೇಳ್ತಾ ಇದೆ. ಆ ಪ್ರಶ್ನೆಗಳಿಗೆ ಸರ್ಕಾರಿ ವಕೀಲರು ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ. ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಸುಪ್ರೀಂ ಕೋರ್ಟ್ನಲ್ಲಿ ನಡ್ತಾ ಇರುವಂತಹ ಅರ್ಜಿ ವಿಚಾರಣೆ ಯಾವ ದಿನದಂದು ಪಂಚನಾಮೆ ಮಾಡಲಾಯಿತು, ವಿವರಣೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಕೇಳಿದ್ದಾರೆ. ನ್ಯಾಯಾಧೀಶರು ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂಥ್ರಾ ಅವರನ್ನ ಜಸ್ಟಿಸ್ ಪ್ರಶ್ನಿಸ್ತಾ ಇದ್ದಾರೆ. ಯಾವ ದಿನದಂದು ಪಂಚನಾಮೆ ಮಾಡಲಾಯಿತು ಈ ಪ್ರಕರಣದಲ್ಲಿ, ವಿವರಣೆ ಕೊಡಿ ಅಂತ ಕೇಳ್ತಿದ್ದಾರೆ.
ಟೆಕ್ನಿಕಲ್ ವಿಚಾರಗಳನ್ನ ಇಟ್ಕೊಂಡೇನು ಅಭಿಷೇಕ್ ಮನು ಸಿಂಘ್ವಿ ಪ್ರತಿವಾದ ಮಾಡ್ತಾ ಇದ್ರು. ಈಗ ಈ ಪ್ರಕರಣದಲ್ಲಿ ಆದದ್ದು ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಜಸ್ಟಿಸ್.